ನಮಸ್ತೆ ಹಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಂದಕಾಯ ತ್ರಿಕಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಂಪತ್ತುಗಳೇ ಸಂಬಂಧಗಳಾಗಬೇಕೇ ಹೊರತು ಸಂಪತ್ತಿನಿಂದ ಯಾವತ್ತೂ ಸಂಬಂಧಗಳು ಆಗಬಾರದು ಎಂಬ ಉಪದೇಶಾಮೃತದೊಂದಿಗೆ ಇವತ್ತಿನ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಬೆಳಗಿನ ಶುಭೋದಯಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಗಮನ ಹರಿಸೋಣ. ತಾರೀಕು 11/6/2025 ಬುಧವಾರ. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ. ಇವತ್ತು ಸೂರ್ಯೋದಯ ಬೆಳಗ್ಗೆ 5:45 ಸೂರ್ಯ ಅಸ್ತದ ಸಮಯ ಸಂಜೆ 6:46. ಇವತ್ತು ವಿಶೇಷವಾಗಿ ಹುಣ್ಣಿಮೆ ಮಧ್ಯಾಹ್ನ 1:11 ತನಕ ಹುಣ್ಣಿಮೆ ಇರುತ್ತೆ. ತದನಂತರ ಜ್ಯೇಷ್ಠ ನಕ್ಷತ್ರ ರಾತ್ರಿ 8:01 ತನಕ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಸಾಧ್ಯ ಯೋಗ ಮತ್ತು ಭವಕರಣ ಇದು ಇವತ್ತಿನ ಪಂಚಾಂಗ ಶ್ರವಣ. ಇವತ್ತಿನ ದುರ್ಮುಹೂರ್ತದ ಸಮಯ ಬೆಳಗ್ಗೆ 11:49 ಮಧ್ಯಾಹ್ನ 12:41 ತನಕ ದುರ್ಮುಹೂರ್ತದ ಸಮಯ ಇರುತ್ತೆ. ಈ ಸಮಯದಲ್ಲಿ ಯಾರೂ ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು, ದೂರ ಪ್ರಯಾಣವನ್ನು ಮಾಡಬಾರ್ದು. ತದನಂತರ ಇವತ್ತಿನ ರಾಹುಕಾಲ ಮಧ್ಯಾಹ್ನ 12:15 ಮಧ್ಯಾಹ್ನ 1:53 ತನಕ ರಾಹುಕಾಲ ಇರುತ್ತೆ. ತದನಂತರ ಯಮಗಂಟಕ ಕಾಲ ಬೆಳಗ್ಗೆ 7:22 ಬೆಳಗ್ಗೆ 9 ತನಕ ರಾಹುಕಾಲ, ತದನಂತರ ಯಮಗಂಡ ಕಾಲ ಇರುತ್ತೆ. ಗುಳಿಕ ಕಾಲ ಬೆಳಗ್ಗೆ 10:32 ಮಧ್ಯಾಹ್ನ 12:15 ತನಕ ಗುಳಿಕ ಕಾಲ ಇರುತ್ತೆ. ಇವತ್ತಿನ ಅಮೃತ ಶುದ್ಧಿ ಯೋಗ ನೋಡೋದಾದರೆ ಬೆಳಗ್ಗೆ 10:33 11:09 ತನಕ ಅಮೃತ ಸಿದ್ಧಿ ಯೋಗ ಇರುತ್ತೆ. ಈ ಸಮಯದಲ್ಲಿ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಶುಭ ದಿನ ಆಗಿರುವಂಥದ್ದು. ಇವತ್ತಿನ ಪಂಚಾಂಗದ ಶ್ರವಣದೊಂದಿಗೆ ರಾಶಿ ಭವಿಷ್ಯದ ಕಡೆಗೆ ಗಮನ ಹರಿಸೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿ ಇವತ್ತು ಅಷ್ಟೊಂದು ಸಮಂಜಸವ ದಿನ ಅಲ್ಲ. ಎಲ್ಲ ಕೆಲಸ ಕಾರ್ಯಗಳು ಸಮೇತವಾಗಿ ವಿಘ್ನಗಳಾಗ್ತವೆ. ಬೆಳಗ್ಗೆ ನೀವು ಕೆಲಸಕ್ಕೆ ಹೋಗಬೇಕಾದ್ರೆ ಮನಸ್ಸಿಗೆ ಅಶಾಂತಿ ಆಗುತ್ತೆ, ಬೇಸರ ಆಗುತ್ತೆ. ಫೈನಾನ್ಸ್ ವಿಚಾರಗಳಲ್ಲಿ ಬಹಳ ಆಘಾತ ಆಗ್ಬೋದು. ಸಾಕಷ್ಟು ಕಷ್ಟ ಇದ್ದ ಸಮೇತವಾಗಿ ನಿಮಗೆ ₹1 ಸಹಾಯಕಾರವನ್ನು ನೀಡದೇ ಇರೋಂಥವ್ರು ಸಮೇತವಾಗಿ ಇವತ್ತು ದಿನ ಆಗ್ಬೋದು. ಇವತ್ತು ಯಾಕಂದರೆ ಅಷ್ಟೊಂದು ಸಮಯ ಒಳ್ಳೆಯದಲ್ಲ ಆಗಿರೋದ್ರಿಂದ ನೀವು ಆಚೆ ಹೋಗಬೇಕಾದ್ರೆ ಭೂಮಿ ತಾಯಿಯನ್ನು ಒಮ್ಮೆ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗಿ. ಓಂ ಭೂದೇವಿಯೇ ನಮಃ ಅಂತ ಹೇಳ್ತಾರೆ. ಈ ಭೂದೇವಿಯನ್ನು ನೀವು ಒಮ್ಮೆ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ದಿನವೂ ಸಮೇತ ಇದಾಗಿರುತ್ತೆ. ಆದಷ್ಟು ಇವತ್ತು ನೀವು ಎಚ್ಚರವಾಗಿರೋಂಥದ್ದು ಒಳ್ಳೆಯದು ಎನ್ನುವುದು ಇವತ್ತು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ವೃಷಭ ರಾಶಿ. ವೃಷಭ ರಾಶಿ ಬಹಳ ವಿಶೇಷವಾದಂಥ ದಿನ. ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ನಿರೀಕ್ಷಣೆ ಮಾಡ್ಬೋದು. ಸಾಕಷ್ಟು ವ್ಯಕ್ತಿಗಳಿಂದ ನಿಮಗೆ ಸಹಕಾರವನ್ನು ಸಿಗಬಹುದು ಮತ್ತು ರೈತಾಭಿಮಾನಿಗಳಿಗೆ ಒಳ್ಳೆಯ ಸೂಚನೆಗಳನ್ನು ನಾವು ಕಾಣಬಹುದು. ವ್ಯಾಪಾರಸ್ಥರಿಗೂ ಸಮೇತವಾಗಿ ಖಂಡಿತವಾಗಲೂ ಶುಭ ಸೂಚನೆಗಳನ್ನು ಕಾಣುವ ದಿನ ಇದಾಗಿದೆ. ಭಯಪಡಬೇಕಾದ್ದು ಏನಿಲ್ಲ. ನೀವು ನಿಮ್ಮ ಕೆಲಸಗಳ ಮೇಲೆ ಮುಂದೂಡಿ ಯಶಸ್ವಿ ಆಗುತ್ತೆ. ಇವತ್ತು ಭಯಪಡಬೇಕಾದ್ದು ಏನಿಲ್ಲ. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಗೆ ಬಹಳ ಅದೃಷ್ಟವಂತದ ದಿನ ಇವತ್ತು. ಅನಿರೀಕ್ಷಿತವಾಗಿ ಧನಾಗಮನ, ಅನಿರೀಕ್ಷಿತವಾಗಿ ನಿಮ್ಮ ತಂದೆ ತಾಯಿಯಿಂದಲೇ ನಿಮಗೆ ಏನಾದರೂ ಒಳ್ಳೆಯ ವಿಚಾರವನ್ನು ಸಿಗ್ಬೋದು. ಅವರಿಂದಲೇ ನಿಮಗೆ ಸಹಕಾರವನ್ನು ನೀಡಬಹುದು, ಸಹಾಯವನ್ನು ಮಾಡಬಹುದು. ತದನಂತರ ನಿಮ್ಮ ಸಹೋದರರು ಅಂತ ಹೇಳ್ತೀವಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಅಂತ ಹೇಳ್ತೀವಿ, ಜೊತೆಯಲ್ಲಿ ಹುಟ್ಟಿದಂಥ ಸಹೋದರಿಂದಲೂ ಸಮೇತವಾಗಿ ಒಳ್ಳೆಯ ಸೂಚನೆಗಳನ್ನು ಕಾಣುವಂಥ ದಿನ, ಸಹಾಯವನ್ನು ಸಿಗುವಂಥ ದಿನ ಇದಾಗಿರುತ್ತೆ. ಖಂಡಿತವಾಗಲೂ ಇವತ್ತು ನಿಮಗೆ ಎಲ್ಲ ರೀತಿಯಲ್ಲೂ ಸಮೇತವಾಗಿ ಶುಭನೇ ಆಗಿರೋದ್ರಿಂದ ಭಯಪಡಬೇಕಾದ್ದು ಏನೂ ಇಲ್ಲ. ನೀವು ಆರಂಭ ಮುನ್ನಡೆಯಿರಿ. ಇವತ್ತಿನ ಕಾರ್ಯ ಯಶಸ್ವಿ ಆಗುತ್ತೆ. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ.
ಕಟಕ ರಾಶಿ. ಕಟಕ ರಾಶಿ ಸಾಧಾರಣವಾದಂಥ ಫಲ, ಉತ್ತಮ ಫಲವನ್ನು ಪಡೆಯಲಿಕ್ಕೆ ಇವತ್ತು ಸ್ವಲ್ಪ ಕಷ್ಟ ಆಗಬಹುದು. ನಿಧಾನಗತಿಯಲ್ಲಾದರೂ ಸಮೇತವಾಗಿ ಇವತ್ತು ಕಷ್ಟ ಆಗಬಹುದು. ಇವತ್ತು ನೀವು ಬಂಡವಾಳಗಳನ್ನು ಹಾಕಿ ಮಾಡುವಂಥ ಕೆಲಸಗಳಿಗೆ ಸ್ವಲ್ಪ ಹಿನ್ನಡೆ ಮಾಡೋದು ಭಾಳ ಉತ್ತಮ ಅಂತ ಹೇಳುತ್ತೆ ಇವತ್ತಿನ ದಿವಸ. ಯಾವುದಕ್ಕೋ ಒಂದು ವಸ್ತುಗೆ ಬಂಡವಾಳ ಹಾಕ್ತೀರಿ, ಯಾವುದೋ ಒಂದು ವ್ಯಾಪಾರಕ್ಕೆ ಬಂಡವಾಳವನ್ನು ಹಾಕ್ತೀರಿ, ಯಾವುದೋ ಒಂದು ಪತ್ರಿಕೆಗೆ ಸಹಿಯನ್ನು ಮಾಡ್ತೀರಿ, ಯಾವುದೋ ಒಂದು ವಿಚಾರಗಳಿಗೆ ರಿಜಿಸ್ಟ್ರೇಷನ್ ಮಾಡೋಂಥ ಸಂದರ್ಭಗಳಾಗ್ಬೋದು. ಇದಕ್ಕೆ ನೀವು ಇವತ್ತು ಹಿನ್ನಡೆ ಮಾಡೋದು ಭಾಳ ಉತ್ತಮ. ಅಂಥ ಕೆಲಸಗಳನ್ನ ಇವತ್ತು ಮಾಡಲಿಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ವಿಯಾದಂಥ ದಿನ ಇರುತ್ತೆ. ಹಾಗಾಗಿ ಇವತ್ತು ನೀವು ಸಾಧಾರಣ ಫಲ ಇರೋದ್ರಿಂದ ಇವತ್ತು ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಸಿಂಹರಾಶಿ. ಸಿಂಹರಾಶಿ ಉತ್ತಮವಾದಂಥ ದಿನ, ಉತ್ತಮವಾದಂಥ ದಿನ, ಭಾಳ ವಿಶೇಷವಾಗಿರೋದ್ರಿಂದ ಯತ್ನ ಕಾರ್ಯಗಳು ಸಾಧಿಸಬಹುದಾದಂಥ ದಿನಗಳು ಇವತ್ತಾಗಿರ್ತವೆ. ಭಗವಂತನ ಪ್ರೇರಣೆ ನಿಮಗಿದೆ. ಇವತ್ತು ನೀವು ಯಾವುದೇ ಕೆಲಸಗಳನ್ನು ಅಂದ್ಕೊಂಡು ಹೊರಗಡೆ ಹೋದ ಸಮೇತವಾಗಿ ಯಶಸ್ವಿಯಾಗೋಂಥ ದಿನ ಇದಾಗಿದೆ. ಖಂಡಿತವಾಗಿ ನೀವು ಭಯಪಡಬೇಕಾದ್ದೇನಿಲ್ಲ. ಧೈರ್ಯವಾಗಿ ಮುಂದೆ ಹೋಗಿ. ಇವತ್ತು ನಿಮ್ಮ ಕಾರ್ಯಗಳು ಯಶಸ್ವಿ ಆಗ್ತವೆ. ಆದರೂ ಸಮೇತವಾಗಿ ಸಂಜೆ 6:20 ನಂತರ ನೀವು ಗಾಡಿಗಳನ್ನು ಓಡಿಸೋಂಥದ್ದು, ಕಾರುಗಳನ್ನು ಓಡಿಸೋದು, ಅಂದರೆ ವಾಹನಗಳನ್ನು ಚಲಾವಣೆ ಮಾಡೋಂಥದ್ದು ಭಾಳ ಮುನ್ನೆಚ್ಚರಿಕೆಯಿಂದ ಓಡಿಸಿ. ಅಪಘಾತಗಳಾಗೋಂಥ ಸಾಧ್ಯತೆ ಇರೋದರಿಂದ ಅದರ ಬಗ್ಗೆ ನೀವು ಗಮನ ಕೊಡಿ. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿ ಇವತ್ತು ಅಷ್ಟೊಂದು ಸುಂದರವಾದ ದಿನ ಏನಲ್ಲ. ಅಷ್ಟೊಂದು ಒಳ್ಳೆಯ ನಿರೀಕ್ಷೆಗಳು ಇವತ್ತು ಬೇಡ. ಇವರಿಗೆ ಬೆಳಗ್ಗೆಯಿಂದ ಸಂಜೆಯ ತನಕ ಸಮೇತವಾಗಿ ನಿಮ್ಮ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಖುಷಿ ಸಂತೋಷ ಸಿಗೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ನೀವು ಶಕ್ತಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗೋದ್ರಿಂದ ನಿಮ್ಮ ಕಾರ್ಯಗಳು ಸಮಾಧಾನ ರೀತಿಯಲ್ಲಿ ಆಗೋಂಥ ಸಂದರ್ಭಗಳಿರ್ತವೆ. ಮನಸ್ಸಿಗೆ ಸ್ವಲ್ಪನಾದರೂ ಸಮಾಧಾನ ಸಿಗ್ಬೋದು ಅಂತ ಹೇಳುವಂಥದ್ದು ಇವತ್ತು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ತುಲಾರಾಶಿ. ತುಲಾರಾಶಿ ಬಹಳ ವಿಶೇಷವಾದಂಥ ದಿನ, ಅಂದವಾದಂಥ ದಿನ. 4 ಜನರಿಗೆ ನೀವು ಪರೋಪಕಾರಿಯಾಗ್ತೀರಿ. ಕಷ್ಟದಲ್ಲಿರೋಂಥವ್ರಿಗೆ ಸಹಕಾರವನ್ನು ನೀಡುವಂಥ ದಿನ. ನಿಮಗಿಲ್ಲ ಅಂದರೂ ಸಮೇತವಾಗಿ ಕಷ್ಟದಲ್ಲಿರೋಂಥವ್ರಿಗೆ ಸಹಕಾರವನ್ನು ಮಾಡಿದ ಶಕ್ತಿ ಭಗವಂತ ನಿಮಗೆ ಕೊಡ್ತಾನೆ ಇವತ್ತು. ಆದರೂ ಸಮೇತವಾಗಿ ಸಹಾಯ ಮಾಡಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ. ಆದರೆ ನಿಮಗೇ ಕಷ್ಟ ಬರುತ್ತಾ ನೀವು ಯಾವತ್ತೂ ಮಾಡ್ಕೊಳ್ಬೇಡಿ ಅಂತ ಹೇಳುವಂಥದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅನಿರೀಕ್ಷಿತವಾಗಿ ಶುಭ ಸೂಚನೆಗಳನ್ನು ನಾವು ಕಾಣ್ತೀವಿ. ಒಳ್ಳೊಳ್ಳೆ ಕೆಲಸಗಳಿಗೆ ನೀವು ಕೈಯನ್ನು ಹಾಕ್ತೀರಿ. ಆದರೂ ಕೆಲವೊಂದು ಸ್ತ್ರೀಯರಿಂದ ನೀವು ಎಚ್ಚರದಿಂದ ಇರಬೇಕು. ಸಾಕಷ್ಟು ಹಣವನ್ನು ಕಳ್ಕೊಳ್ಳೋದು ಸಾಧ್ಯತೆ ಇದೆ. ಅವರಿಂದ ನಿಮಗೆ ಮೋಸ ಹೋಗೋಂಥ ಸಾಧ್ಯತೆ ಇದೆ, ಅಥವಾ ಅವಮಾನ ಮಾಡ್ಕೊಳ್ಳೋ ಸಾಧ್ಯತೆಯೂ ಇದೆ. ಇವತ್ತಿನ ದಿವಸ ಆದಷ್ಟು ಸ್ತ್ರೀಯರಿಂದ ಆಚೆ ಇರುವಂಥದ್ದು ಭಾಳ ಉತ್ತಮ ಅಂತ ಹೇಳುವಂಥದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಧನಸ್ಸು ರಾಶಿ. ಧನಸ್ಸು ರಾಶಿ ಉತ್ತಮವಾಗಿದೆ, ಸಾಧಾರಣ ದಿನವಾಗಿದೆ. ಬಹಳ ಯಶಸ್ಸನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಹಾಗಂತ ತುಂಬ ನೋವನ್ನು ಪಡೆಯುವಂಥ ದಿನ ಏನಲ್ಲ. ಎರಡೂ ಸಮೇತವಾಗಿ ಸಮವಾಗಿರುತ್ತೆ. ಆದಷ್ಟು ನಿಮಗೆ ಇವತ್ತು ಭೂಮಿಗೆ ಸಂಬಂಧಪಟ್ಟಂಥ ಯಾರೋ ವ್ಯವಹಾರಗಳು ಮಾಡಬೇಕಾದ್ರೆ ಖಂಡಿತ ಇವತ್ತು ಮಾಡಬೇಡಿ. ನೀವು ಬೇಕಾಗೇ ಕೈ ಹಾಕಕ್ಕೆ ಹೋಗ್ತೀರಿ ಇವತ್ತು ಅಂಥ ಕೆಲಸಗಳಿಗೆ. ಅಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ನಂತರ ಗೃಹೋಪಯೋಗಿ ಸಾಮಗ್ರಿಗಳು ಅಂತಂದರೆ ಎಲೆಕ್ಟ್ರಿಕಲ್ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡೋದು ಇವತ್ತು ಅಷ್ಟೊಂದು ಸಮಂಜಸವಲ್ಲ. ಕಾರಣ ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಮುಂದಿನ ರಾಶಿ ಮಕರ ರಾಶಿ. ಬಹಳ ಪ್ರಸಿದ್ಧವಾದಂಥ ದಿನ, ವಿಶೇಷವಾದಂಥ ದಿನ. ಒಳ್ಳೆ ಕೆಲಸಗಳನ್ನು ಮಾಡ್ತೀರಿ ಇವತ್ತು. ಒಳ್ಳೆ ಕೆಲಸಗಳನ್ನು ಜಯಗಳಿಸ್ತೀರಿ. ಒಳ್ಳೆ ಸಂಪಾದನೆಯನ್ನು ಮಾಡ್ತೀರಿ. ಬಂಧು ಮಿತ್ರರಿಂದ ಮತ್ತು ಮನೆಯಲ್ಲಿ ಹೆಂಡತಿ ಮಕ್ಕಳಿಂದ ಸಮೇತವಾಗಿ ಸಹೋದರ ಸಹೋದರಿಯಿಂದ ಒಳ್ಳೆ ಸನ್ಮಾರ್ಗವನ್ನು ಸಹ ಪಡಿತೀರಿ. ಸಂತೋಷವಾಗಿರುವಂಥದ್ದು ಇವತ್ತು ನಿಮ್ಮ ರಾಶಿ ಭವಿಷ್ಯ ಭಾಳ ವಿಶೇಷವಾಗಿದೆ. ಕುಂಭರಾಶಿ ಬಹಳ ನೋವಿನ ಸಂಗತಿಯಾದಂಥ ದಿನ ಇವತ್ತು. ನೀವು ಹೊರಗಡೆ ಹೋಗಬೇಕಾದ ಸಮೇತವಾಗಿ ಭಾಳ ನೋವಿಂದ ಹೊರಗಡೆ ಹೋಗ್ತೀರಿ. ಮನೆಗೆ ಬರಬೇಕಾದ ಸಮೇತವಾಗಿ ನೋವಿಂದಲೇ ಮನೆಗೆ ಬರುವಂಥ ಸಾಧ್ಯತೆಗಳು.
ಕಾರಣಗಳು ಸಾಕಷ್ಟು ಇರ್ತವೆ. ಆರೋಗ್ಯ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ನೀವು ಮಾಡೋದ ಕೆಲಸ ಆಗಿರ್ಬೋದು, ಯಾವುದರಲ್ಲೂ ಸಮೇತವಾಗಿ ಇವತ್ತು ಉತ್ತಮ ಆಗಿಲ್ಲ ಕಾರಣದಿಂದ ನೀವು ಯಾವುದು ಅಂದ್ಕೊಂಡ್ರೂ ಯಶಸ್ವಿ ಆಗ್ತಾ ಇಲ್ಲಲ್ಲಪ್ಪ ಅನ್ನೋ ಒಂದು ಮನಸ್ಸು ನಿಮಗೆ ಬರುತ್ತೆ. ಹಾಗಾಗಿ ಬೆಳಗಿಂದ ನೀವು ನೋವಿಂದನೇ ಆಚೆ ಹೋಗ್ತೀರಿ, ನೋವಿಂದನೇ ಮನೆಗೆ ಬರ್ತೀರಿ. ಹಾಗಾಗಿ ಅಷ್ಟೊಂದು ದಿನ ಸಮಂಜಸವಲ್ಲವಾದ ಕಾರಣ ಭಗವಂತನ ಪ್ರೇರಣೆ ಇಲ್ಲದೆ ಯಾವುದು ನಿಮಗೆ ಅನುಗ್ರಹ ಸಿಗೋದಿಲ್ಲ. ನಿಮಗೆ ಅನುಗ್ರಹ ಸಿಗಬೇಕಾದ್ರೆ ಇವತ್ತು ಸ್ವಲ್ಪನಾದರೂ ಸಮಾಧಾನ ಸಿಗಬೇಕಾದ್ರೆ ಖಂಡಿತವಾಗ್ಲೂ ಮತ್ತೊಂದು ಮಗದೊಮ್ಮೆ ಹೇಳ್ತಾ ಇರ್ತೀನಿ, ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನ ಪ್ರಾರ್ಥನೆ ಮಾಡಿ ಹೊರಗಡೆ ಹೋಗಿ ಎಷ್ಟೋ ಸಮಸ್ಯೆಗಳ ಬಗೆಹರಿಯುವಂಥ ಸಾಧ್ಯತೆ ಇವತ್ತಾಗಿದೆ. ಇದು ನಿಮ್ಮ ರಾಶಿ ಭವಿಷ್ಯ. ಮೀನರಾಶಿ. ಮೀನರಾಶಿಯಲ್ಲಿ ವಿಶೇಷವಾದಂಥ ದಿನವನ್ನೇ ನಾವು ಕಾಣ್ಬೋದು. ಒಳ್ಳೆಯ ವಿಚಾರಗಳನ್ನು ನೀವು ಕಾಣ್ತೀರಿ ಮತ್ತು ಲಾಭದಾಯಕವಾಗಿ ಕಾಣ್ತೀರಿ. ನೀವು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಣೆ ಮಾಡಿರೋದಿಲ್ಲ. ಈ ಕೆಲಸ ಆಗ್ಬೋದು ಅಂತ ನಿರೀಕ್ಷೆ ಮಾಡಿರೋದಿಲ್ಲ, ಆದರೂ ಅಂಥ ಕೆಲಸಗಳು ಇವತ್ತಾಗ್ತವೆ. ಆರೋಗ್ಯದಲ್ಲಿ ವ್ಯತ್ಯಾಸ ಇರ್ಬೋದು, ಅದು ಸಮೇತವಾಗಿ ಸರಿ ಹೋಗುವಂಥ ಸಾಧ್ಯತೆ ಇವತ್ತಾಗುತ್ತೆ. ಸರ್ವ ಕಾರ್ಯಗಳಲ್ಲಿ ಜಯ ಆಗೋಂಥ ದಿನ ಇವತ್ತಾಗಿರೋದ್ರಿಂದ ನೀವು ಧೈರ್ಯದಿಂದ ಮುನ್ನಡೆಯಿರಿ. ಇವತ್ತು ನಿಮಗೆ ಯಶಸ್ವಿಯಾದಂಥ ದಿನ. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಇವತ್ತಿನ ರಾಶಿ ಭವಿಷ್ಯ ಹೀಗಾಗಿತ್ತು. ಸಮಸ್ತ ಸಿಂಧೂರ ವಾಹಿನಿಯ ವೀಕ್ಷಕರಿಗೂ ಸಮೇತವಾಗಿ ಆ ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಗಳನ್ನು ಕೊಟ್ಟು ಕಾಪಾಡುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ.